ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಕಳೆದ ಬಾರಿ ನಾನು ನಿಮಗೆ ದೇವರು ಸೃಷ್ಟಿಕರ್ತನಾಗಿದ್ದಾನೆ ಎಂಬ ವಿಷಯದಲ್ಲಿ ಹೇಳಿದೆ. ಹಲವಾರು ಮಂದಿಗೆ ಇದು ಇಷ್ಟವಾಗಿದೆ. ಆದರೆ ನಿಮಗೆ ಈ ಚಾನಲ್ ನೀವು ಇದನ್ನು ಲೈಕ್ ಮಾಡಿ, ಇದರೊಂದಿಗೆ ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಈ ದಿನ ನಿಮಗೆ ಸೃಷ್ಟಿಯ ಬಗ್ಗೆ ಮುಂದುವರಿಸ್ತೇನೆ. ಈಗ ದೇವರು ಈ ಜಗತ್ತಿನಲ್ಲಿ ಏನೆಲ್ಲ ಉಂಟು ಮಾಡಿದ್ದಾನೆ, ಅದಲ್ಲದೆ ಈ ಸೃಷ್ಟಿಯನ್ನು ರಚಿಸಲು ದೇವರಿಗೆ ಎಷ್ಟು ದಿನಗಳು ಬೇಕಾದವು ಇತ್ಯಾದಿ. ಈಗ ನಾವು ನೋಡ್ತೇನೆಂದರೆ, ದೇವರು ಸ್ವತಃ ತನ್ನ ವಾಕ್ಯದ ಪ್ರಕಾರ ಪವಿತ್ರ ಬೈಬಲ್ನಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ನೋಡ್ತಾ ಇದ್ದೇವೆ, ಆತನಿಗೆ ಈ ಜಗತ್ತಲ್ಲಿರುವ ಎಲ್ಲವನ್ನು ರಚಿಸಲು ಸುಮಾರು 6 ದಿನಗಳು ಬೇಕಾಯಿತು. ಈಗ ನಾವು ಅದನ್ನು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ನಾವು ನೋಡ್ತೇವೆ, ಪವಿತ್ರ ಬೈಬಲ್ನಲ್ಲಿ ಆದಿಕಾಂಡ ಎಂಬ ಪುಸ್ತಕ ಇದೆ. ಅದರಲ್ಲಿ 1ನೇ ಅಧ್ಯಾಯ 3 ನೋಡ್ತಾ ಇದ್ದೇವೆ. ಆರಂಭದಲ್ಲಿ ಏನಂತೆ, ದೇವರಲ್ಲಿ ಆಕಾಶವನ್ನು ಮತ್ತು ಭೂಮಿಯನ್ನು ಉಂಟು ಮಾಡಿದರು. ಆ ಸಂದರ್ಭದಲ್ಲಿ ಈ ಭೂಮಿಯು ಬರಿದಾಗಿಯೂ ನಿರಾಕಾರವಾಗಿತ್ತು. ಅದರಲ್ಲಿ ಇಡೀ ವಿಶ್ವ ಕತ್ತಲೆಯಾಗಿತ್ತು. ದೇವರಾತ್ಮನು ನೀರಿನ ಮೇಲೆ ಸಂಚರಿಸುತ್ತಿತ್ತು. ಅಂದರೆ ಇಡೀ ಭೂಮಿ ನೀರಿನಿಂದ ಆವರಿಸಿಕೊಂಡಿತ್ತು. ಈಗ ನೋಡ್ತೇವೆ, ಆದಿಕಾಂಡ ಪುಸ್ತಕದಲ್ಲಿ 1ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಈಗ ದೇವರು ಬೆಳಕಾಗಲಿ ಎಂದು ನುಡಿದನು, ಆಗ ಬೆಳಕು ಆಯಿತು. ದೇವರು ಬೆಳಕನ್ನು ನೋಡಿ ಇದು ಉತ್ತಮವಾಗಿದೆ ಅಂತ ಹೇಳಿ. ಈಗ ದೇವರು ಬೆಳಕನ್ನು ಹಗಲೆಂದು ಮತ್ತು ಕತ್ತಲೆಗೆ ರಾತ್ರಿ ಎಂದು ಹೇಳಿದರು. ಆದ್ದರಿಂದ ಸಾಯಂಕಾಲ ಮತ್ತೆ ಬೆಳಕಾಯಿತು. ಅದು ಪ್ರಥಮ ದಿನವಾಗಿತ್ತು ಅಲ್ವಾ? ದೇವರು ಹೇಳಿದ ಕೂಡಲೇ ಆಯಿತು. ನಾವು ನೋಡ್ತೇವೆ, ಮಿಂಚು ಬರುವಾಗ ಗುಡುಗು ಮಿಂಚು ಬರುವಾಗ ಶಬ್ದ ಆಗುತ್ತೆ. ಫಸ್ಟ್ ಮೊದಲು ಮಿಂಚು ಕಾಣುತ್ತೆ, ಆಮೇಲೆ ಶಬ್ದ ಆಗುತ್ತೆ. ಹಾಗಿರುವಾಗ ಶಬ್ದಕ್ಕೂ ಬೆಳಕು ವ್ಯತ್ಯಾಸ ಇದೆ. ಭೌತಶಾಸ್ತ್ರ ಪ್ರಕಾರ ವಿಜ್ಞಾನಿಗಳು ಈ ಬೆಳಕಿನ ಒಂದು ವೇಗವನ್ನು ಹೀಗೆ ಕಂಡುಹಿಡಿದಿದ್ದಾರೆ. ಏನಂದ್ರೆ, ಪ್ರತಿ ಸೆಕೆಂಡಿಗೆ ಬೆಳಕು 3 ಲಕ್ಷ ಕಿಲೋಮೀಟರ್ ದೂರ ಚಲಿಸುತ್ತದೆ ಅಂತ. ಅದರ ಅರ್ಥ ನಾವು ಇಲ್ಲಿ ಕಾಣಬೇಕು, ಎಷ್ಟು ದೂರ ಇರ್ಬೋದು ಆಕಾಶದಲ್ಲಿರುವ. ವಿಜ್ಞಾನಿಗಳು ಎಷ್ಟು ಮಿಲಿಯನ್ಗಟ್ಟಲೆ ಕೋಟಿಗಟ್ಟಲೆ ಡಾಲರ್ಗಳನ್ನು ಖರ್ಚು ಮಾಡ್ತಿದ್ದಾರೆ ದೇವರ ಸೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ. ಪುನಃ ಅವರು ಭೂಮಿಗೂ ಸೂರ್ಯಕ್ಕೂ ಎಷ್ಟು ದೂರ ಇದೆ, ಅಂತರ ಇದೆ ಅಂದರೆ ಸುಮಾರು 14 ಕೋಟಿ ಮೈಲಿನಷ್ಟು ದೂರ ಇದೆ. ಆಗಿರುವಾಗ ಇಡೀ ಒಂದು ಆಕಾಶ ಎಷ್ಟು ದೊಡ್ಡದಾಗಿರ್ಬೋದು. ಇದನ್ನೆಲ್ಲ ನೋಡುವಾಗ ಆಶ್ಚರ್ಯವಾಗ್ತಾರಲ್ವಾ? ಅದು ಸರ್ವಶಕ್ತ ದೇವರು ಮೊದಲನೇ ಇದನ್ನೆಲ್ಲ ಉಂಟು ಮಾಡಿದನು. ಅದರಿಂದ ಇದು ಇಷ್ಟ ವಿಷಯವಾಗಿದೆ. ಮುಂದಿನ ದಿವಸ ನೋಡಬೇಕಿದ್ದೇವೆ. ಅದರಿಂದ ಈ ಚಾನಲ್ನ ಲೈಕ್ ಮಾಡಿ, ಇತರರೊಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿವಸಗಳಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಸವಿಸ್ತಾರವಾಗಿ ನಾವು ಮಾತನಾಡೋಣ.